ಜೊತೆಗೆ ನಾನು ಬಾಬಾ ನಮ್ಮಿಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದೇ ಸ್ಥಿತಿಯ ಅನುಭವವನ್ನು ಮಾಡಿ ಯಾವ ರೀತಿ ಹೇಳ್ತಾ ಹೋಗ್ತೇನೆ ಅದೇ ರೀತಿ ಮನಸ್ಸಿನಿಂದ ಅನುಭವ ಮಾಡಿ. ಮನಸ್ಸಿನ ಕಣ್ಣಿನಿಂದ ನಾನು ಈ ದೇಹದ ಜಗತ್ತಿನಿಂದ ಭಿನ್ನವಾಗಿ ಬಾಬಾರ ಜೊತೆಗೆ ಇದ್ದೀನಿ. ನಾನು ಬಾಬಾ ಒಂದಾಗಿದ್ದೇನೆ. ನಾನು ಬಾಬಾ ಜೊತೆ ಇದ್ದೀನಿ. ಇದೇ ಸ್ಥಿತಿಯಲ್ಲಿ ಇದ್ದು ಕಾಮೆಂಟ್ರಿ ಹೇಳ್ತಾ ಹೋದಂಗೆ ಅನುಭವ ಮಾಡ್ತೇನೆ. ನಾನೊಂದು ಭಾಗ್ಯವಾನ ಆತ್ಮನಾಗಿದ್ದೇನೆ. ನನ್ನ ಆತ್ಮ ಈ ಒಂದು ಪವಿತ್ರ ಸಮಯದಲ್ಲಿ, ಹೋಲಿ ಸಮಯದಲ್ಲಿ ಬಾಬಾರವರಿಂದ ಪವಿತ್ರತೆ ಶಕ್ತಿಯನ್ನು ಪಡೆಯುವುದಕ್ಕಾಗಿ ತಪಸ್ಸು ಮಾಡ್ತಾ ಇದ್ದೇನೆ. ನನ್ನ ಆತ್ಮ ಶಾಂತ ಸ್ವರೂಪಾತ್ಮನಾಗಿದ್ದೇನೆ. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವಂತಹ ಪ್ರಕಾಶಮಾನವಾಗಿರುವಂತಹ ದಿವ್ಯ ಜ್ಯೋತಿಯಾಗಿದ್ದೇನೆ. ನನ್ನ ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಪ್ರೇಮ ಸ್ವರೂಪನಾಗಿದ್ದೇನೆ. ಆನಂದ ಸ್ವರೂಪನಾಗಿದ್ದೇನೆ. ಸುಖ ಸ್ವರೂಪನಾಗಿದ್ದೇನೆ. ಜ್ಞಾನ ಸ್ವರೂಪನಾಗಿದ್ದೇನೆ. ಶಕ್ತಿ ಸ್ವರೂಪನಾಗಿದ್ದೇನೆ. ನಾನೊಂದು ದಿವ್ಯ ಜ್ಯೋತಿಯಾಗಿದ್ದೇನೆ. ಈ ದೇಹದ ಜಗತ್ತಿನಿಂದ ಭಿನ್ನವಾಗಿ ಸೂರ್ಯ, ಚಂದ್ರ, ನಕ್ಷತ್ರಗಳಿಗಿಂತ ಆಚೆ ಇರುವಂತಹ ಸ್ವಯಂ ಪ್ರಕಾಶ ಇರುವಂತಹ ಪರಮಧಾಮದ ನಿವಾಸಿಯಾಗಿದ್ದೇನೆ. ನಾನು ಶಾಂತ ಸ್ವರೂಪಾತ್ಮ. ನನ್ನ ಮನೆಯು ಶಾಂತಿಯ ಧಾಮ. ನನ್ನ ತಂದೆಯು ಶಾಂತಿಯ ಸಾಗರ. ನಾನೀಗ ನನ್ನ ಮನೆ ಶಾಂತಿಧಾಮ ಪರಮಧಾಮದಲ್ಲಿ ನನ್ನ ತಂದೆಯ ಸಮ್ಮುಖದಲ್ಲಿದ್ದೇನೆ. ನನ್ನ ತಂದೆಯು ಬಿಂದು, ನಾನು ಬಿಂದು. ನನ್ನ ತಂದೆಯು ಶಾಂತಿಯ ಸಾಗರ, ನಾನು ಶಾಂತಿಯ ಸ್ವರೂಪ. ನಾನೀಗ ನನ್ನ ತಂದೆಯ ಸಮ್ಮುಖದಲ್ಲಿದ್ದೇನೆ. ಹೇ ತಂದೆಯೇ, ನೀನು ತಂದೆ, ನಾನು ಕಂದನಾಗಿದ್ದೇನೆ. ನೀನು ಶಾಂತಿಯ ಸಾಗರ, ಪ್ರೇಮ ಸಾಗರ, ಆನಂದ ಸಾಗರ, ಸುಖ ಸಾಗರ, ಜ್ಞಾನ ಸಾಗರ, ಪವಿತ್ರ ಸಾಗರ, ಎಲ್ಲ ಗುಣಗಳ, ಎಲ್ಲ ಶಕ್ತಿಗಳ ಸಾಗರ ಆಗಿದೆಯಾ. ಈ ತಂದೆಗೆ ನಾನೆಂತಹ ಭಾಗ್ಯವಾನ ಆತ್ಮನಾಗಿದ್ದೇನೆ. ನೀನೇ ನನ್ನ ತಂದೆ, ನೀನೇ ನನ್ನ ತಾಯಿ, ನೀನೇ ನನ್ನ ಶಿಕ್ಷಕ, ನೀನೇ ನನ್ನ ಸದ್ಗುರು. ನೀನೇ ನನ್ನ ಪತಿ, ನೀನೇ ನನ್ನ ಮಗು,
ನಾನು ನಿನ್ನವನು, ನೀನು ನನ್ನವನು. ಎಂದೆಂದಿಗೂ ನಾನು ನಿನ್ನವನು, ನೀನು ನನ್ನವನು. ಹೇ ತಂದೆ, ನಾನು ಎಲ್ಲೋ ಇದ್ದೆ, ಹೇಗೋ ಇದ್ದೆ, ಕತ್ತಲೆಯಲ್ಲಿ ಮುಳುಗಿದ್ದೆ, ನಿನ್ನನ್ನು ಹುಡುಕಾಡ್ತಾ ಇದ್ದೆ. ಎಲ್ಲೋ ಇರುವಂತಹ ನನ್ನನ್ನು ಎತ್ತಿಕೊಂಡು ಜ್ಞಾನದ ಬೆಳಕನ್ನು ಕೊಟ್ಟು ನಿನ್ನ ಮಡಿಲಿನಲ್ಲಿ ಇಟ್ಟುಕೊಂಡಿದ್ದೀಯ ತಂದೆಯೇ. ನಾನು ಸದಾ ನಿಶ್ಚಿಂತನಾಗಿದ್ದೇನೆ. ನಾನು ಸದಾ ನಿರ್ಭಯ ಆಗಿದ್ದೇನೆ. ನಾನು ಸದಾ ಹಗುರನಾಗಿ ಸದಾ ನಾನು ನಿನ್ನ ಛತ್ರ ಛಾಯೆಯ ಕೆಳಗಡೆ ಇದ್ದೇನೆ. ಸದಾ ನಾನು ಸುರಕ್ಷಿತನಾಗಿದ್ದೇನೆ. ಈ ತಂದೆ, ವರ್ತಮಾನ ಜಗತ್ತಿನಲ್ಲಿ ಎಷ್ಟೆಲ್ಲ ಜನ ಎಲ್ಲರೂ ಚಿಂತೆಯಲ್ಲಿ, ಭಯದಲ್ಲಿ ಮುಳುಗಿದ್ದಾರೆ. ಇಂತಹ ಸಮಯದಲ್ಲಿ ನನ್ನನ್ನು ಎತ್ತಿಕೊಂಡು ನಿಶ್ಚಿಂತನನ್ನಾಗಿ, ನಿರ್ಭಯನನ್ನಾಗಿ ಮಾಡಿದ್ದೀಯ ತಂದೆ. ನನ್ನನ್ನು ಎತ್ತಿಕೊಂಡು ಪೂಜೆಗೆ ಯೋಗ್ಯ ಆಗುವಂತಹ ಮೂರ್ತಿಯನ್ನಾಗಿ ಮಾಡ್ತಾ ಇದ್ದೀಯ. ನಾನೆಷ್ಟು ಧನ್ಯ ಆಗಿದ್ದೇನೆ. ಈ ತಂದೆಯೇ, ನಾನು ನಿನಗೆ ಚಿರಋಣಿಯಾಗಿದ್ದೇನೆ. ನಾನು ಸದಾ ನಿನ್ನ ಉಪಕಾರದ ಸ್ಮರಣೆ ಮಾಡ್ತೇನೆ. ಎಲ್ಲವನ್ನು ಕೊಟ್ಟಿರುವಂತಹ ನಿನಗೆ ಸದಾ ನಾನು ಮನ, ವಚನ, ಕರ್ಮದಿಂದ, ಹೃದಯಾಂತರಾಳದಿಂದ ಅರ್ಪಿತನಾಗಿದ್ದೇನೆ. ಹೇ ತಂದೆ, ಯಾವ ಶಬ್ದಗಳಿಂದ ನಾನು ನಿನ್ನ ಗುಣಗಾನ ಮಾಡಲಿ, ಯಾವ ಶಬ್ದಗಳಿಂದ ನಿನ್ನ ಮಹಿಮೆಯನ್ನು ಹಾಡಲಿ. ಶಬ್ದಗಳು ಸಾಕ್ತಾ ಇಲ್ಲ. ಮಹಿಮೆ ನಿಸ್ಸೀಮ ಆಗಿದೆ. ಈ ಜಗತ್ತಿನ ಎಲ್ಲವುಗಳ ಮಧ್ಯೆ ಇದ್ದರೂ ಕೂಡ ಸದಾ ನಾನು ನಿನ್ನೊಂದಿಗೆ, ನೀನು ನನ್ನೊಂದಿಗೆ ಇಂದ್ರಿಯಾತೀತ ಅನುಭವ ಮಾಡ್ತಾ ಇದ್ದೇನೆ. ನಿನ್ನಿಂದ ಪ್ರಕಾಶದ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದ್ದಾವೆ. ನಾನು ಬಿಂದು ಸ್ವರೂಪಾತ್ಮನಿದ್ದೇನೆ. ನಿನ್ನಿಂದ ಪ್ರಕಾಶದ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದ್ದಾವೆ. ಇಂದ್ರಿಯಾತೀತ ಆನಂದದ ಅನುಭವ ಮಾಡ್ತಾ ಇದ್ದೇನೆ. ಇಂದ್ರಿಯಾತೀತ ಖುಷಿ ಅನುಭವ ಮಾಡ್ತಾ ಇದ್ದೇನೆ. ನಾನೊಂದು ಚೈತನ್ಯ ಶಕ್ತಿ, ನಾನೊಂದು ದಿವ್ಯ ಶಕ್ತಿ, ನಾನೊಂದು ಅಗಾಧ ಶಕ್ತಿಯಾಗಿದ್ದೇನೆ. ನೀನು ಪರಮೋಚ್ಚನಾಗಿದ್ದೀಯ. ನಿನ್ನಿಂದ ಅಗಾಧ ಶಕ್ತಿಯ ಪ್ರಾಪ್ತಿಯ ಅನುಭವ ಮಾಡ್ತಾ ಇದ್ದೇನೆ. ಹೇ ತಂದೆಯೇ,